ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಾತಿ ಮತ್ತು ವಂಶಿ ಪೂಜೆ ಇಟ್ಕೊಂಡಿದ್ದಾರೆ ಊರಲ್ಲಿ, ಅಲ್ಲಿಗೆ ಹೋಗಬೇಕು ಅಂತೇಳಿ ಅವ್ರ ಅಕ್ಕನ ಅತ್ತೆ ಬಂದು ಕರೆದೋಗಿದ್ದಾರೆ. ಸ್ವಾತಿ ಅಕ್ಕನ ಅತ್ತೆ ಬಂದು ಕರೆದೋಗಿರೋ ಕಾರಣಕ್ಕೆ ಎಲ್ಲರೂ ಹೊರಡಬೇಕು ಅಂತ ಆಗಿದೆ. ಬೆಳಿಗ್ಗೆನೇ ಆಯಿತು ಬರ್ತೀವಿ ಅಂತ ಹೇಳಿದಾಳೆ. ಆಮೇಲೆ ಬೆಳಿಗ್ಗೆ ಎದ್ದು ಬಟ್ಟೆಗಳು ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗಬೇಕು ಪೂಜೆಗೆ. ಆವಾಗ ವಂಶಿ ಇದ್ದಕ್ಕಿದ್ದಂಗೆ ಹೋಗಿದ್ದಲ್ವ ಅಲ್ಲಿಗೆ ಹುಡುಕೊಂಡು, ಅವನ ಬಟ್ಟೆ ಏನೂ ತೊಗೊಂಡೋಗಿಲ್ಲ. ಹಾಗಾಗಿ ಅವನಿಗೆ ಬಟ್ಟೆಗಳು ಕೂಡ ಇಲ್ಲ, ಏನು ಹಾಕಬೇಕು ಅಂತಲೇ ಅವನಿಗೆ ಕನ್ಫ್ಯೂಸ್ ಆಗಿ ಹೋಗಿದೆ. ಹಾಗಾಗಿ ಅವನು ಸ್ವಾತಿನ ಕೇಳ್ತಾನೆ, ನನಗೆ ಬಟ್ಟೆ ಇಲ್ಲ ಸ್ವಾತಿ, ನಾನು ಎಂಥವು ಹಾಕ್ಕೊಳ್ಳೋದು, ನನಗೆ ಬಟ್ಟೆ ಬೇಕು, ಏನು ಮಾಡೋದು ಅಂತೇಳಿ. ಆವಾಗ ಅವಳು, ನಾನು ಇದೀನಲ್ಲ ಸುಮ್ಮನೆ ಇರಿ, ನೀವು ಯಾಕೆ ವಂಶಿ ವರಿ ಮಾಡ್ಕೊಳ್ತೀರಾ, ಇದ್ದೀನಿ ನಾನು, ಸುಮ್ಮನೆ ಇರಿ ಅಂತ ಹೇಳಿರ್ತಾಳೆ. ಈ ಕಡೆ ಅವರ ಅಕ್ಕನ ಅತ್ತೆ ಬಂದು ಪೂಜೆ ಇದೆ ಬನ್ನಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತೆಲ್ಲ ಕರೆದೋಗಿರ್ತಾಳೆ. ಹಾಗಾಗ್ಬಿಟ್ಟು ಹೋಗೋಕ್ಕೆ ಅಂತ ರೆಡಿಯಾಗಿರ್ತಾರೆ. ಆವಾಗ ವಂಶಿ ಸ್ನಾನ ಮಾಡ್ಕೊಬಂದು ಬಟ್ಟೆ ಬೇಕಲ್ಲ ಸ್ವಾತಿ ಅಂತ ಹೇಳಿದಾಗ ಅವಳು 2 ಜೊತೆ ಬಟ್ಟೆನ ಎತ್ತಿಟ್ಟಿರ್ತಾಳೆ. ಪಂಚೆ, ಶರ್ಟು, ಪ್ಯಾಂಟು, ಶರ್ಟು ಎತ್ತಿಟ್ಟಿರ್ತಾಳೆ. ಅದನ್ನು ಈ ಕಡೆ ಅವಳು ಚೂಡಿದಾರು, ಡ್ರೆಸ್ಸು ಎತ್ತಿಟ್ಕೊಂಡಿರ್ತಾಳೆ. ಅವನು ಸಲೀಸು ಬಾತ್ರೂಮಿಂದ ಬಂದು ಅವನೇನು ಹೇಳ್ತಾನೆ, ಚೂಡಿದಾರ್ ನೋಡಿಬಿಟ್ಟು ಸ್ವಾತಿ ಸ್ವಾತಿ ಅಂತ ಕರೀತಾನೆ. ಏನು ಅಂತ, ಏನು ವಂಶಿ ಅಂತ ಬರ್ತಾಳೆ. ಅಲ್ಲ ನನಗೆ ಬಟ್ಟೆ ಕೊಡು ಅಂತ ಅಂದರೆ, ಚೂಡಿದಾರ್ ಇಟ್ಟಿದೆಯಲ್ಲ ಇದನ್ನು ಹಾಕ್ಕೊಳ್ಳ ನಾನು ಅಂತ ಕೇಳ್ತಾನೆ. ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ, ಸುಮ್ಮನೆ ಇರು ನೀನು, ಏನು ಮಾತಾಡ್ತೀಯ ಅಂತಾನೆ. ಆವಾಗ ನೋಡಿ, ನೀವು ಇಷ್ಟು ತಾಳ್ಮೆ ಇಲ್ವಲ್ಲ, ಇಲ್ಲಿ ಇಟ್ಟಿರೋದನ್ನು ತೊಗೊಳಕ್ಕಾಗಲ್ವ ನೀವು, ಅಲ್ಲಿಟ್ಟಿರೋ ತೊಗೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಆ ಕಡೆ ನೋಡೋಂಗೆ ಇಲ್ಲಲ್ಲ ಅಂತ ಆಮೇಲೆ ಸರಿ ಇವ್ಯಾರ್ದು ಬಟ್ಟೆ ಹೊಸದು ಅಂತಾನೆ. ಇವ್ಯಾರ್ದು ಅಲ್ಲ, ನಮ್ಮ ಅಪ್ಪಂದೇ, ಹಾಕ್ಕೊಳ್ಳಿ ಅಂತ ಹೇಳ್ತಾಳೆ. ನಿಮ್ಮಪ್ಪಂದ? ಹೌದು, ಯಾರಿಗೂ ಕೊಟ್ಟಿಲ್ಲ ಇಲ್ಲಿವರೆಗೆ, ನಮ್ಮ ಅಕ್ಕನ ಗಂಡಿಗೂ ಕೂಡ ಕೊಟ್ಟಿಲ್ಲ ನಾನು, ಹಾಗೇ ಇದೆ, ಹಾಕ್ಕೊಳ್ಳಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ಹಾಕ್ಕೊಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಸ್ವಾತಿನೂ ಮತ್ತು ಅವರ ವಂಶಿನೂ ಖುಷಿಯಾಗಿ ಆ ಎಮ್ಮನ್ನು ಕಳಿಸ್ಕೊಡ್ತಾರೆ. ಆಮೇಲೆ ಇವರು ಖುಷಿಯಾಗಿ ಆಯಿತು ಬರ್ತೀವಿ ನಾಳೆ ಅಂತ ಹೇಳಿರ್ತಾರಲ್ವ, ರೆಡಿ ಆಗಬೇಕು ಇವರು. ಆವಾಗ ಇವನು ಅಕ್ಕನ ಗಂಡ, ಇವಳು ಸ್ವಾತಿ, ಅವರ ಅಕ್ಕ ಸ್ವಾತಿ ಕಂಡ್ರೆ ಸಖತ್ತು ಸಿಟ್ಟು ಮಾಡ್ತಿರ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಅವಳು ಸ್ವಂತ ಮನೆ ಬಿಡಿಸ್ಕೊಂಡಿದ್ರೂ ಕೂಡ ಅವಳಿಗೆ ಯಾವಾಗಲೂ ಬೈತಾನೆ ಇರ್ತಾಳೆ. ಇವನು ಪ್ಲಾಸ್ಪಕ್ಕಿಗೆ ಹೋಯ್ತಾನೆ ಅವಳ ಗಂಡ. ಅವತ್ತು ದುಬೈಗೆ ಹೋಗಬೇಕು, ದುಡ್ಡೆಲ್ಲ ಕಳ್ಕೊಂಡು, ಆ ಎಮರ್ಜೆನ್ಸಿ ದುಡ್ಡನ್ನು ಕಳ್ಕೊಂಡು ನಾನು ಹೋಗಿ ದುಬೈಗೆ ಹೋಗಬೇಕು ಅಂತ ಅವನು ಯೋಚನೆ ಮಾಡುವಾಗ, ನೀವೇನು ಯೋಚನೆ ಮಾಡಬೇಡಿ ಬಾವ, ನಾನಿದ್ದೀನಿ, ನಿಮಗೆ ಅಡ್ಜಸ್ಟ್ ಮಾಡಿಕೊಡ್ತೀನಿ, ಇವತ್ತೊಂದು ದಿವಸ ಟೈಮ್ ಕೊಡಿ, ನಾಳೆ ಅಡ್ಜಸ್ಟ್ ಮಾಡಿಬಿಡ್ತೀನಿ, ಅವನೆಲ್ಲ ಬೇರೆ ಕಡೆ ಅರ್ಜೆಂಟ್ ಕೊಡೋದಿರುತ್ತೆ ದುಡ್ಡು, ಹಾಗಾಗಿ ಇವತ್ತೊಂದು ದಿವಸ ಟೈಮ್ ಕೊಡಿ ಬಾವ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದು. ಆಮೇಲೆ ವಂಶಿ ಹತ್ರನೇನೋ ದುಡ್ಡು ಕೊಟ್ಟಿದ್ದು, ವಂಶಿ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದು, ಇದೆಲ್ಲ ಕೂಡ ಪ್ಲಾಸ್ಪಕ್ಕಿಗೆ ಹೋಗ್ತಾನೆ. ಆವಾಗ ಅವನು ಹೇಳ್ತಾನೆ ಅವಳಿಗೆ ಅರ್ಥ ಆಗಂಗೆ, ಇಲ್ಲಿಗೂ ಬಂದುಬಿಟ್ಟಿದ್ದಾಳೆ ಮನೆ ಅವಳದೇ ಮಾಡ್ಕೊಳ್ಳೋಕ್ಕೋಸ್ಕರ ಅಂಥೇಳಿ. ಅವಳ ಅಕ್ಕ ಏನು ಕೂಗಾಡ್ತಿರ್ತಾಳೆ, ಈ ಮನೆಯೂ ಅವಳ ಹೆಸ್ರಿಗೆ ಮಾಡ್ಕೊಬಿಟ್ರು, ಆರಾಮಾಗಿ ಇದ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾಳೆ ಸ್ವಾತಿ. ಇನ್ನೇನು ಅಲ್ಲೆಲ್ಲರ ಹತ್ರ ಕಾದಿದ್ದು ಜಗಳಿದ್ದಾಯಿತು, ಇಲ್ಲಿಗೆ ಬಂದಿದ್ದಾಳೆ ಇವಾಗ, ಅಲ್ಲಿ ಎಂಗೇಜ್ಮೆಂಟ್ ಎಲ್ಲ ನಿಲ್ಲಿಸ್ಬಿಟ್ಟು ಪುನಃ ಇಲ್ಲಿಗೆ ಬಂದವಳು ಈಗ ಅಂತ ಎಲ್ಲ ಬೈತಾ ಇರ್ತಾಳೆ. ಆವಾಗ ಅವನು ತಡ್ಕೊಂಡು ಕೊನೆಗೆ ಗಂಡ ತಿರುಗಿ ಬಿದ್ದುಬಿಡ್ತಾನೆ. ಅಲ್ಲಿ ಮಶಾಣದ ಹತ್ರ ಅವರ ಅಪ್ಪನ ಗೋರಿಗೆ ಪೂಜೆ ಮಾಡ್ತಾಯಿರ್ತಾರೆ. ಪೂಜೆ ಮಾಡುವಾಗ, ಇಲ್ಲಿಗೆ ಯಾಕೆ ಬಂದೆ ನೀನು, ಏನು ಪೂಜೆ ಮಾಡೋಕ್ಕೆ ಬಂದೆ, ನಮ್ಮ ಅಪ್ಪನ ನೀನು ಯಾಕೆ ಬಂದೆ ಪೂಜೆ ಮಾಡೋಕ್ಕೆ ಅಂತ ಬೈತಾಳಲ್ವ. ಅವಳು ಬೇಜಾರಾಗಿ ಆ ಕಡೆ ಹೋಗಿರ್ತಾಳೆ, ತುಂಬ ದೂರನೇ ಹೋಗಿರ್ತಾಳೆ ಸ್ವಾತಿ. ಆವಾಗ ಗಂಡ ಅರ್ಥ ಆಗಂಗೆ ಹೇಳ್ತಾನೆ, ಏನು ಮಾತಾಡ್ತಿದ್ದೀಯ ನೀನು, ಮುಚ್ಚು ಬಾಯಿ, ಹಿಂಗೆಲ್ಲ ಮಾತಾಡಬೇಡ, ಏಕೆ ಅಂದರೆ ಅವತ್ತು ನಾನು ದುಡ್ಡೆಲ್ಲ ಕಳ್ಕೊಂಡು ದುಬೈಗೆ ಹೊರಟವನ್ನ ಉಳಿಸಿದ್ದೆ ಅವಳು. ಇರಿ ಬಾವ ನೀವು ಹೋಗಬೇಡಿ ಅಂತೇಳಿ ನನಗೆ ಸಮಾಧಾನ ಮಾಡಿ ಉಳಿಸಿ ಇವತ್ತು ನಿನ್ನ ಎದುರುಗಡೆ ನಿಂತಿದ್ದೀನಿ ಅಂದರೆ ಅವಳೇ ಕಾರಣ. ಏನು ಮಾತಾಡ್ತೀಯ ನೀನು, ಇವತ್ತು ಈ ಮನೆ ಬಿಡಿಸ್ಕೊಂಡಿದ್ದಾಳೆ ಅಂದರೆ ಅವಳದು ಪ್ರತಿಫಲ ಎಷ್ಟಿದೆ ಗೊತ್ತಾ, ಅವಳು ಎಲ್ಲ ತ್ಯಾಗ ಮಾಡಿದ್ದಾಳೆ ಅವಳ ಜೀವನನ, ನೀನೇನು ಮಾತಾಡ್ತೀಯ ಅಂತ ಬೈತಾನೆ. ಹೌದಾ, ಇಷ್ಟೆಲ್ಲ ಆಯಿತು, ನಂಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ಆಗೋಗ್ಬಿಟ್ಟು, ಸ್ವಾತಿ ತಪ್ಪಾಯಿತು ನಂದು, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದಲ್ಲೇ ನಿನಗೆ ಬೈದ್ಬಿಟ್ಟೆ ಹಾಗೆ ಹಿಂಗೆ ಅಂತ ಹೋಗಿ ತಪ್ಕೊತಾಳೆ.
ತಪ್ಪಿಕೊಂಡ್ಮೇಲೆ ಹೋಗ್ಲಿ ಬಿಡಕ್ಕ ಆಯಿತು ಅಂಥೇಳಿ ಇವಳು ಸಮಾಧಾನ ಮಾಡ್ಕೊತಾಳೆ. ಆಮೇಲೆ ಎಲ್ಲ ಪೂಜೆ ಮುಗಿಸ್ತಾರೆ. ಸಮಾಧಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನ ಎಲ್ಲ ಅರ್ಥ ಆಗೋ ರೀತಿ ಹೇಳಿದ ಮೇಲೆ ಗಂಡ ಅವಳಿಗೂ ಅರ್ಥ ಆಗುತ್ತೆ ಪ್ರತಿಯೊಂದು ವಿಷಯನೂ. ಯಾವಾಗ್ಲೂ ಸ್ವಾತಿಗೆ ಬಾಯಿಗೆ ಬಂದಂಗೆ ಬೈತಲೇ ಇರ್ತಾಳೆ. ಆ ಕಡೆ ಬಂದು ಇವರು ಚಿಕ್ಕಮಗಳೂರಿಂದ ಬರೋ ಹೊತ್ತಿಗೆ ಅವ್ರ ಚಿಕ್ಕಮ್ಮ, ಅದೇ ವಂಶಿ ಚಿಕ್ಕಮ್ಮ ಮತ್ತು ವಂಶಿ ಚಿಕ್ಕಮ್ಮನ ಮಗನಿಗೆ ಮತ್ತು ಪಶುಪತಿ ಮಗಳಿಗೆ ಮದುವೆ ಮಾಡಿಬಿಡೋದು ಅಂತ ಅವರು ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ಇವ್ರು ಬರೋ ವರ್ಷಗಳು ಮದುವೆ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅವರು ಅಂತೇಳಿ. ಇದಕ್ಕೆ ಪಶುಪತಿ ಇನ್ನೂ ಒಪ್ಪಿಲ್ಲ, ಪಶುಪತಿ ಮಗಳು ಒಪ್ಪಿಲ್ಲ. ಆದರೆ ಅವ್ರ ಚಿಕ್ಕಮ್ಮ ಮಾತ್ರ ಮೋಸದಿಂದ ಮದುವೆ ಮಾಡಿಬಿಡೋದು ಒಳ್ಳೆಯದು ಅಂತೇಳಿ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾಳೆ. ಈ ವಿಷಯನೆಲ್ಲ ಅವರು ಯಾರಿಗೂ ಹೇಳಿಲ್ಲ, ಇನ್ನೂ ವಿಷಯ ಗೊತ್ತೇ ಆಗಿಲ್ಲ. ಈ ಕಡೆ ಬಂದು ಸ್ವಾತಿ ಅಕ್ಕನ ಗಂಡ ಅಮ್ಮನ ಹತ್ರ ಈ ವಿಷಯನೆಲ್ಲ ಹೇಳ್ತಾ ಇದ್ದಾನೆ, ಹಿಂಗಾಯ್ತಮ್ಮ ಹಂಗಾಯ್ತಮ್ಮ, ಸ್ವಾತಿ ಇಷ್ಟು ಖರ್ಚು ಅಡ್ಜಸ್ಟ್ ಮಾಡಿಕೊಟ್ಲು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.